ಇನ್ನು ಚಾಮರಾಜನಗರದ ನಗರಸಭೆಯ ಚುನಾವಣೆ ಈ ಬಾರಿ ಹಲವು ವಿಶೇಷತೆಗಳಿಂದ ಕೂಡಿದೆ. ಒಂದೆಡೆ ಚುನಾವಣಾ ಅಖಾಡಕ್ಕೆ ದಂಪತಿಗಳು ಧುಮುಕಿದ್ರೆ, ಇನ್ನೊಂದು ಕಡೆ ತಾಯಿ ಮಗ ಸ್ಪರ್ಧೆಗಿಳಿದಿದ್ದಾರೆ. ಇದಲ್ಲದೆ 22 ಮಂದಿ ನಗರಸಭಾ ಮಾಜಿ ಸದಸ್ಯರು ಈ ಬಾರಿ ಕಣದಲ್ಲಿರುವುದು ಮತ್ತೊಂದು ವಿಶೇಷವಾಗಿದೆ. ಚುನಾವಣಾ ಅಖಾಡಕ್ಕಿಳಿದ ಗಂಡ ಹೆಂಡತಿ, ಅದೃಷ್ಟ ಪರೀಕ್ಷೆಗೆ ಮುಂದಾದ ತಾಯಿ ಮಗ, ಲೋಕಲ್ ಎಲೆಕ್ಷನ್ನಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್. ಚಾಮರಾಜನಗರದಲ್ಲಿ ಲೋಕಲ್ ಎಲೆಕ್ಷನ್ ರಂಗೇರಿದೆ. ಇಲ್ಲಿನ ನಗರಸಭೆಯ 31 ವಾರ್ಡ್ಗಳಿಗೆ ನಡೆಯಲಿರೋ ಚುನಾವಣಾ ಕಣ ವಿಭಿನ್ನ ಸ್ಪರ್ಧಿಗಳೊಂದಿಗೆ ಗಮನ ಸೆಳೆಯುತ್ತಿದೆ. ಯಾಕಂದ್ರೆ ನಗರದ 17 ಹಾಗೂ 18ನೇ ವಾರ್ಡ್ನಲ್ಲಿ ಗಂಡ ಹೆಂಡತಿಯೇ ಅಖಾಡಕ್ಕೆ ಧುಮುಕಿದ್ದಾರೆ. ಬಸಪ್ಪ ಹಾಗೂ ಪತ್ನಿ ವಸಂತ ಬಿಎಸ್ಆರ್ ಪಕ್ಷದಿಂದ ಅಕ್ಕಪಕ್ಕದ ವಾರ್ಡ್ಗಳಲ್ಲೇ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದು, ಇಬ್ಬರೂ ಒಟ್ಟಿಗೆ ಪ್ರಚಾರ ಮಾಡ್ತಿದ್ದಾರೆ. ಹದಿನೆಂಟನೇ ವಾರ್ಡಲ್ಲಿ ನಾನು ನಿಂತಿದ್ದೇನೆ, 17ನೇ ವಾರ್ಡಲ್ಲಿ ನಮ್ಮ ಶ್ರೀಮತಿ ವಸಂತ ನಿಂತಿದ್ದಾರೆ. 17 ವಾರ್ಡು ಸಹ ಅಷ್ಟೇ. ಹಿಂದೆ ಇಲ್ಲಿ ಸ್ವಚ್ಛತೆಗೆ ಪ್ರಮುಖತೆ ಕುಂತು ಮಾತಾಡಿದ್ದೇವೆ, ಚರ್ಚೆ ಮಾಡಿದ್ದೇವೆ. ನಮ್ಮ 17-18 ಇಡೀ ನಗರದಲ್ಲಿ 31 ವಾರ್ಡ್ ಮಾದರಿ ವಾರ್ಡ್ಗಳನ್ನ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಜನಸೇವೆ ಮಾಡಬೇಕು ಅಂತ ನಿಂತಿದ್ದೀವಿ ಸರ್. ಜನಸೇವೆ, ಜನಾರ್ದನ ಸೇವೆ. ಇಲ್ಲ ಸರ್, ಇಬ್ಬರು ಮಾಡಬೇಕು ಅಂತ ನಿಂತಿದ್ದೀವಿ ಸರ್. ಸ್ವಚ್ಛತೆ ಕಾಪಾಡ್ತೀವಿ ಸರ್. ಕುಡಿಯೋ ನೀರು, ಸ್ವಚ್ಛತೆ, ಚರಂಡಿ, ಶೌಚಾಲಯ ಅದನ್ನೆಲ್ಲ ಕಾಪಾಡ್ತೀವಿ ಸರ್. ಇದು ದಂಪತಿಯ ಸ್ಪರ್ಧೆಯಾದ್ರೆ, ಇನ್ನೊಂದೆಡೆ ತಾಯಿ ಮಗನೇ ಅಖಾಡಕ್ಕಿಳಿದಿದ್ದಾರೆ. 9ನೇ ವಾರ್ಡ್ನಲ್ಲಿ ತಾಯಿ ರಾಜಮ್ಮಣ್ಣಿ ಬಿಜೆಪಿಯ ಹುರಿಯಾಳು. ಆದ್ರೆ ಅವರ ಪುತ್ರ ನವೀನ್ 12ನೇ ವಾರ್ಡ್ನಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿದ್ದಾರೆ. ಇಲ್ಲೊಂದು ವಿಶೇಷವೇನೆಂದ್ರೆ, ಒಂದೆಡೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿರೋ ನವೀನ್ ತಮ್ಮ ತಾಯಿ ಸ್ಪರ್ಧಿಸಿರುವ 9ನೇ ವಾರ್ಡ್ನಲ್ಲಿ ತಾಯಿಗಾಗಿ ಬಿಜೆಪಿಯ ಪರವೇ ಮತ ಯಾಚಿಸುತ್ತಿದ್ದಾರೆ. ನಾನು 12ನೇ ವಾರ್ಡ್ನ BJP ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಹಾಗೂ ನಮ್ಮ ತಾಯಿಯವರು 9ನೇ ವಾರ್ಡ್ಲಿ BJP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆ ಗೆಲ್ಲೋ ಸಾಧ್ಯತೆ ಇದೆ, ನಮಗೂ 12ನೇ ವಾರ್ಡ್ಲಿ ಗೆಲ್ಲೋ ಸಾಧ್ಯತೆ ಇದೆ. 9ನೇ ವಾರ್ಡ್ಗೆ ನನಗೆ ಬಿ ಫಾರಂ ಕೊಟ್ಟು ನನ್ನ ಗುರುತಿಸಿ ನಂಗೆ ಬಿ ಫಾರಂ ಕೊಟ್ಟು ನನಗೆ ಸ್ಪರ್ಧೆಯಾಗಿ ಕಳಿಸ್ಕೊಟ್ಟಿದ್ದಾರೆ. ನಾನು 9ನೇ ವಾರ್ಡ್ನಿಂದ ಗೆದ್ದು ಬಂದು ಜನರಿಗೆ ಕುಡಿಯೋ ನೀರು, ರೋಡು ಏನು ಹೆಲ್ಪ್ ಬೇಕು ಎಲ್ಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ನಿಂತ್ಕೊಂಡಿದ್ದೀನಿ. ಈ ಫ್ಯಾಮಿಲಿ ಪಾಲಿಟಿಕ್ಸ್ ನಡುವೆ ಚಾಮರಾಜನಗರದ ಎಲೆಕ್ಷನ್ ಕಣದಲ್ಲಿ ಮತ್ತೂ ಒಂದು ವಿಶೇಷವಿದೆ. ಅದೇನೆಂದ್ರೆ, ಈ ಬಾರಿ ಚುನಾವಣಾ ಕಣಕ್ಕಿಳಿದವರಲ್ಲಿ ಬರೋಬ್ಬರಿ 22 ಮಂದಿ ಮಾಜಿ ನಗರಸಭಾ ಸದಸ್ಯರುಗಳು. ಇವರೆಲ್ಲ ತಮ್ಮ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಒಟ್ಟಾರೆ ಈ ಬಾರಿ ಚಾಮರಾಜನಗರ ಲೋಕಲ್ ಎಲೆಕ್ಷನ್ 10 ಹಲವು ವಿಶೇಷಗಳೊಂದಿಗೆ ಭಾರಿ ಕುತೂಹಲ ಮೂಡಿಸಿದೆ. ಚಾಮರಾಜನಗರದಿಂದ ಕ್ಯಾಮರಾಮನ್ ಪುಟ್ಟರಾಜ್ ಜೊತೆ ಶಶಿಧರ್ ಕೆವಿ, ಸುವರ್ಣ ನ್ಯೂಸ್. ಕಾಂಗ್ರೆಸ್ ಕಾರ್ಯಕರ್ತರನ್ನ ಇಬ್ಬರು ದುಷ್ಕರ್ಮಿಗಳು ಕೊಲೆ ಮಾಡಲು ಯತ್ನಿಸಿದ ಘಟನೆ ಯಾದಗಿರಿಯ ಸುರಪುರದಲ್ಲಿ ನಡೆದಿದೆ. ನಗರದ ಗಾಂಧಿ ವೃತ್ತದ ತಹಶೀಲ್ದಾರ್ ಕಚೇರಿ ಬಳಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಕಾಂಗ್ರೆಸ್ ಕಾರ್ಯಕರ್ತ ಮಂಜುನಾಥ್ ಉದ್ದಾರ್ ತನ್ನಿಬ್ಬರು ಮಕ್ಕಳೊಂದಿಗೆ ಬೈಕ್ನಲ್ಲಿ ಮನೆಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಇಬ್ಬರು ಅಪರಿಚಿತರು ಗುಂಡು ಹಾರಿಸಿ ಕೊಲೆ ಮಾಡಲು ಪ್ರಯತ್ನಿಸಿದ್ದಾರೆ. ಅದೃಷ್ಟವಶಾತ್ ಮಂಜುನಾಥ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಸುರಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೊಲೆ ಯತ್ನ ನಡೆದಿದೆ ಎನ್ನಲಾಗಿದೆ. ಇತ್ತ ಲೋಕಲ್ ಎಲೆಕ್ಷನ್ನಲ್ಲಿ ಚುನಾವಣಾ ಅಕ್ರಮಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಬೀದರ್ ಜಿಲ್ಲೆಯ ಔರಾದ್ನಲ್ಲಿ ಒಂದೇ ಕುಟುಂಬದ 18 ಮತದಾರರ ಹೆಸರುಗಳನ್ನು 2 ವಾರ್ಡ್ಗಳಲ್ಲಿ ನೋಂದಣಿ ಮಾಡಿಸಲಾಗಿದೆ. ಅಷ್ಟೇ ಅಲ್ಲ, ಈ ರೀತಿ ಡಬಲ್ ಮತದಾನದ ಹಕ್ಕು ಹೊಂದಿರುವ ಮತದಾರರ ಕುಟುಂಬದವರೇ ಈಗ ಅಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಔರಾದ್ ಪಟ್ಟಣ ಪಂಚಾಯತ್ನ ವಾರ್ಡ್ ನಂಬರ್ 2ರ ಬಿಜೆಪಿ ಅಭ್ಯರ್ಥಿ ಶ್ರೀ ದೇವಸುಂದರ ರಾಜ ಕುಟುಂಬದ ಇಂಥದ್ದೊಂದು ಅವಾಂತರ ಮಾಡಿದೆ. ಈ ಕುಟುಂಬದವರು ವಾರ್ಡ್ ನಂಬರ್ 2 ಮತ್ತು 10ನೇ ವಾರ್ಡ್ 2ರಲ್ಲೂ ಮತದಾರರ ಪಟ್ಟಿಯಲ್ಲಿ ಹೆಸರು ಹೊಂದಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ಸಲಕ್ಕೆ ಹೆಚ್ಚು ಅಂದರೆ 10ರಿಂದ 20 ಡಿಪ್ಸ್ ಹೊಡಿಬಹುದು. 24 ಗಂಟೆ ಡಿಪ್ಸ್ ಹೊಡೆಯೋದಕ್ಕೆ ಸಾಧ್ಯನಾ? ಹೌದು. ಉತ್ತರ ಕನ್ನಡ ಜಿಲ್ಲೆಯ ಮಂಜುನಾಥ ದೇವಾಡಿಗ ಸತತ 24 ಗಂಟೆ ಡಿಪ್ಸ್ ಹೊಡಿತಾರೆ. ಬನ್ನಿ, ಅವ್ರು ಯಾವ ರೀತಿ ಸಾಧನೆ ಮಾಡ್ತಾರೆ ನೋಡ್ತಾ ಇವತ್ತಿನ ಗುಡ್ ಈವ್ನಿಂಗ್ ಕರ್ನಾಟಕವನ್ನು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.